ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮೀಶೋನಲ್ಲಿ ತರಿಸಿರೋಂಥ 2 ಇಡ್ಲಿ ಕುಕ್ಕರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದೆ ಆ್ಯಂಡ್ ಎರಡೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಈಗ ಆಲ್ರೆಡಿ ಒಂದು ನೋಡ್ತಾ ಇದ್ರಲ್ವಾ, ಸೊ ಇದು ಬಂದು ಫಸ್ಟ್ ಇಡ್ಲಿ ಕುಕ್ಕರ್ ಆಗಿರುತ್ತೆ. ಆ್ಯಂಡ್ ಇದು ನಾರ್ಮಲ್ ಆಗಿ ಯೂಶುವಲ್ ಆಗಿ ಬಟನ್ ಇಡ್ಲಿಯಲ್ಲಿ ಏನು ಮಾಡ್ತೀವಿ, ಸೊ ಆ ಒಂದು ಕುಕ್ಕರ್ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ಫುಲ್ ಬಾಡಿ ಎಲ್ಲ. ಟೋಟಲ್ ಆಗಿ ನಾವು ಅಟ್ ಎ ಟೈಮ್ ನಾವು 16 ಇಡ್ಲಿಗಳನ್ನು ಮಾಡ್ಕೋಬೋದು. ಅಂದರೆ ಮಿನಿ ಇಡ್ಲಿಗಳನ್ನು 16 ಇಡ್ಲಿಗಳನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇಡ್ಲಿ ಒಂದು ಕುಕ್ಕರ್ ಇದೆ ಅಲ್ವಾ, ಸಿಕ್ಕಾಪಟ್ಟೆ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ತುಂಬ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಲಿಫ್ಟರ್ ಕೂಡ ಇದೆ. ಅಂದರೆ ಇಡ್ಲಿ ಫುಲ್ ಕುಕ್ಕರಲ್ಲಿ ಅಂದರೆ ಕುಕ್ ಆದಮೇಲೆ ಇಲ್ಲಿ ಬ್ಲ್ಯಾಕ್ ಕಲರ್ ಲಿಫ್ಟಿಂಗ್ ಇದೆ ನೋಡಿ. ಸೊ ಆ ಒಂದು ಲಿಫ್ಟರಿಂದ ನಾವು ತೆಗಿಬೋದು. ಅವಾಗ ಕೈ ಸುಡೋದು ಏನು ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಹ್ಯಾಂಡಲ್ಸ್ ಇದೆ ಅಲ್ವಾ, ಎರಡು ಕಡೆನೂ ಕೂಡ ತುಂಬಾ ಚೆನ್ನಾಗಿ ಗ್ರಿಪ್ಪಿಂಗ್ ಮಾತ್ರ ಸಖತ್ತಾಗಿದೆ. ತುಂಬಾ ಗಟ್ಟಿ ಕೂಡ ಇದೆ, ಹೈ ಕ್ವಾಲಿಟಿನಲ್ಲಿದೆ. ಮತ್ತು ವಿಷಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಕುಕ್ಕರ್ನ ಅಂದರೆ ಇಡ್ಲಿ ಕುಕ್ಕರ್ನ ನಾವು ಗ್ಯಾಸ್ ಸ್ಟವ್ ಮತ್ತು ಇಂಡಕ್ಷನ್ ಎರಡೂ ಕಡೆ ಕೂಡ ನಾವು ಕುಕ್ ಮಾಡ್ಕೋಬೋದು. ಸೊ ಡ್ಯೂಯಲ್ ಆಗಿ ಇದು ವರ್ಕ್ ಆಗುತ್ತೆ. ಸಪೋಸ್ ನೀವೇನಾದ್ರು ಬ್ಯಾಚುಲರ್ಸ್ ಇದ್ದೀರಾ, ಸೊ ನಿಮ್ಮ ಹತ್ರ ಇಂಡಕ್ಷನ್ ಕುಕ್ಕರ್ ಇತ್ತು ಅಂತ ಹೇಳಿದ್ರೆ, ಸೊ ನೀವು ಅಲ್ಲೂ ಕೂಡ ಮಾಡ್ಕೋಬೋದು. ಆ್ಯಂಡ್ ಗ್ಯಾಸ್ ಸ್ಟವಲ್ಲೂ ಕೂಡ ಹಾಕ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಬೋದು. ಟೋಟಲ್ ಆಗಿ 10 ಲೀಟರ್ ಕೆಪಾಸಿಟಿ ಇರೋಂಥ ಈ ಒಂದು ಇಡ್ಲಿ ಕುಕ್ಕರ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿದ್ರಲ್ಲ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಟೋಟಲ್ ಆಗಿ 4 ಪ್ಲೇಟ್ಸ್ ಬರುತ್ತೆ. ಸೊ 16 ಇಡ್ಲಿ ಅಟ್ಟೆ ಟೈಪ್ ಆಗುತ್ತೆ. ಸೊ ನೀವು ಮನೇಲಿ 3 ಮೆಂಬರ್ಸ್ 4 ಮೆಂಬರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಒನ್ ಟೈಮೇ ಸಾಕು ಅಂತಲೇ ಹೇಳ್ಬೋದು. 1 ವಿಷಲ್ ಕೂಗ್ಸಿದ್ರೆ ಸಾಕು ಅಷ್ಟೇ. ನಾರ್ಮಲ್ ನಾವು ಹೇಗೆ ರೈಸ್ ಎಲ್ಲ ಕುಕ್ ಮಾಡ್ತೀವಲ್ವಾ, ಸೊ ಹಾಗೆ ನಾವು ಅದ್ರೊಳಗಡೆ ಏನು ಲೈಕ್ ಪ್ಲೇಟ್ಸಲ್ಲೆಲ್ಲ ನಾರ್ಮಲ್ ನಾವು ಇಡ್ಲಿ ಎಲ್ಲ ಹೇಗೆ ಆಯಿಲ್ ಹಾಕಿಬಿಟ್ಟು ಅಥವಾ ತುಪ್ಪ ಬೆಣ್ಣೆ ಹಾಕಿಬಿಟ್ಟು ಇಡ್ಲಿದು ಏನು ಬಟರ್ ಇರುತ್ತೆ ಅಲ್ವಾ, ಸೊ ಆ ಒಂದು ಹಿಟ್ಟನ್ನ ಹಾಕಿಬಿಟ್ಟು ಮುಚ್ಚಿಬಿಟ್ಟು 1 ವಿಷಲ್ ಕೂಗಿಸಿದ್ರೆ ಮುಗೀತು ಅಷ್ಟೇ. ಸೊ 1 ವಿಷಲ್ಗೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಹೊರಗಡೆ ಎಲ್ಲ ಇದು ಸಿಕ್ಕಾಬಟ್ಟೆ ಜಾಸ್ತಿ, ಒಂದು 1000 ರುಪೀಸ್ನಲ್ಲಿ ಹೇಳೋರು. ಬಟ್ ನನಗೆ ಮೀಶೋದಲ್ಲಿ 640 ರೂಪಾಯಿ ಸಿಕ್ತು, 640 ರುಪೀಸ್ ಸಿಕ್ತು. ಸೊ ನಿಮಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ತುಂಬಾ ಚೆನ್ನಾಗಿದೆ, ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ. ಸೊ ನಾರ್ಮಲ್ ಆಗಿ ನಾವು ಲೈಕ್ ಅಂದರೆ ಈ ಥರ ಕುಕ್ಕರ್ ಇಲ್ಲದೇ ಹಾಗೆ ಪಾತ್ರೆಲೆಲ್ಲ ಮಾಡ್ತೀವಲ್ವ, ಸೊ ಅದು ಸ್ವಲ್ಪ ಲೇಟ್ ಕೂಡ ಆಗುತ್ತೆ. ಮತ್ತು ಗ್ಯಾಸ್ ಕೂಡ ತುಂಬಾ ಬೇಗ ಖರ್ಚಾಗುತ್ತೆ. ಬಟ್ ಈ ರೀತಿ ಕುಕ್ಕರ್ ಇತ್ತು ಅಂತ ಹೇಳಿದ್ರೆ ಜಸ್ಟ್ ಒಂದು 5 ನಿಮಿಷ ಅಥವಾ ಒಂದು 3 ನಿಮಿಷಕ್ಕೆ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ನಿಮಗೂ ಕೂಡ ತೋರಿಸಿದ್ದೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಸೊ ಇದು ಬಂದು ಫಸ್ಟ್ ಒನ್ ನಾನು ತರಿಸಿದ್ದೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಮಲ್ಟಿಪರ್ಪಸ್ ಇಡ್ಲಿ ಕುಕ್ವೇರ್ನ ತರಿಸಿದ್ದೀನಿ. ಇದು ಎಷ್ಟು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಅಟ್ ಎ ಟೈಮ್ ನಾವು ಸ್ಟೀಮ್ ಅಂದರೆ ಏನಾದ್ರು ಒಂದು ಈಗ ಜೋಳ ಆಗಿರ್ಬೋದು ಅಥವಾ ಆಲೂಗಡ್ಡೆ ಆಗಿರ್ಬೋದು ಏನಾದ್ರು ಸ್ಟೀಮ್ ಮಾಡ್ಕೊತೀವಿ ಅಂತ ಹೇಳಿದ್ರೆ, ಸೊ ಸ್ಟೀಮ್ ಮಾಡ್ಕೋಬೋದು. ಮತ್ತು ಮಿನಿ ಇಡ್ಲಿ ಮಾಡ್ಕೋಬೋದು. ಮತ್ತು ನಾರ್ಮಲ್ ನಾವು ಇಡ್ಲಿ ಮಾಡ್ತೀವಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲಿ, ಅಂದರೆ ದೊಡ್ಡವರಿಗೆಲ್ಲ ಯೂಸ್ ಮಾಡ್ತೀವಲ್ವ, ಸೊ ಆ ರೀತಿ ಬಟನ್ ಇಡ್ಲಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ನೋಡಿ. ಪ್ಲೇಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಲ್ವ ಹೇಗಿದೆ ಅಂತ ಹೇಳಿ. ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಥಿಕ್ನೆಸ್ ಆಗಿದೆ. ಮತ್ತು ಒಳ್ಳೆ ಕ್ವಾಲಿಟಿ, ಪ್ರೀಮಿಯಂ ಹೈ ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ಸೊ ನಾನಿಲ್ಲಿ ಜೋಳ ಆಗಿರ್ಬೋದು, ಕಾಳುಗಳಾಗಿರ್ಬೋದು ಅದನ್ನು ಬೇಯಿಸಿದ್ದೀನಿ. ಆ್ಯಂಡ್ ಈ ದೊಡ್ಡ ದೊಡ್ಡ ಪ್ಲೇಟಲ್ಲೂ ಕೂಡ ಸೊ ನಾವು ಸ್ವಲ್ಪ ಮನೆಗೆ ಜಾಸ್ತಿ ಅಂದರೆ ಅಥವಾ ನಾವು ದೊಡ್ಡವ್ರು ಯೂಸ್ ಮಾಡ್ತೀವಲ್ಲ ಆ ಇಡ್ಲಿ ಕೂಡ ಮಾಡ್ಕೋಬೋದು. ಚಿಕ್ಕದಾಗಿ ಸಣ್ಣ ಸಣ್ಣ ಇದೆಯಲ್ಲ, ಸೊ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಆರಾಮಾಗಿ ಅವ್ರ ಕೈಯಲ್ಲೇ ಇಟ್ಕೊಂಡು ತಿಂತಾರೆ. ಒಂದು 2 ಇಯರ್ಸ್ 3 ಇಯರ್ಸ್ ಬೇಬಿ ಇದ್ದಾರೆ ಅಂತ ಹೇಳಿದ್ರೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ಪರ್ಚೇಸ್ ಮಾಡಿದೆ. ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಆ್ಯಂಡ್ ಹ್ಯಾಂಡಲ್ಸ್ ಕೂಡ ತುಂಬಾ ಚೆನ್ನಾಗಿ ಗ್ರಿಪ್ಪಿಂಗ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಮಿನಿ ಇಡ್ಲಿ ಪ್ಲೇಟ್ ಇದೆ ಅಲ್ವಾ, ಸೊ ಟೋಟಲ್ ಆಗಿ 18 ಇಡ್ಲಿ ಅಟ್ ಎ ಟೈಮ್ ಆಗುತ್ತೆ. ಮತ್ತು ಈ ರೀತಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಪ್ಲೇಟ್ ಇದೆ ಅಲ್ವಾ, ಸೊ ಅದರಲ್ಲಿ ಬಂದುಬಿಟ್ಟು ಒಂದೊಂದು ಪ್ಲೇಟಲ್ಲಿ 4 ಇಡ್ಲಿ ಅಂದರೆ 8 ಇಡ್ಲೀಸ್ ಆಗುತ್ತೆ. ಮತ್ತು ಸ್ಟೀಮ್ ಕೂಡ ಕೊಟ್ಟಿದ್ದಾರೆ, ಸ್ಟೀಮರು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೆ ಪರ್ಸನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹ್ಯಾಂಡಲ್ಸ್ ಆಗಿರ್ಬೋದು, ಗ್ರಿಪ್ಪಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಸೊ 10 ಔಟ್ ಆಫ್ 10 ಕೊಡ್ಬೋದು, ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಅಷ್ಟೇ ಏನು 10 ಲೀಟರ್ ಅಷ್ಟು ಕೆಪಾಸಿಟಿ ಇರೋವಂಥ ಒಂದು ಕುಕ್ವೇರ್ ಇದು. ಆ್ಯಂಡ್ ಪ್ರೈಸ್ ಎಷ್ಟು ಕೊಟ್ಟಿದ್ದು ಗೊತ್ತಾ? ಸೊ ನಾನು ಫಸ್ಟ್ ಒನ್ ತೋರಿಸಿದ್ನಲ್ಲ ಅದಕ್ಕಿಂತ ಕಡಿಮೆ ಪ್ರೈಸ್ ಇದು. ಬರೀ 556 ರೂಪಾಯಿ, 556 ರುಪೀಸಲ್ಲಿ ಸಿಕ್ತು. ಸೊ ನೋಡಿ, ನಿಮಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ 2 ಇಡ್ಲಿ ಕುಕ್ವೇರ್ನ. ಐ ಹೋಪ್ ನಿಮಗೆ 2 ಕೂಡ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಎಲ್ಲದೂ ಕೂಡ ಬಜೆಟ್ ಫ್ರೆಂಡ್ಲಿನಲ್ಲೇ ಸಿಗ್ತಾ ಇದೆ. ಹೊರಗಡೆ ನಾವು ಇದನ್ನು ತಗೊತೀವಿ ಅಂತ ಹೇಳಿದ್ರೆ ಡಬಲ್ ತ್ರಿಬಲ್ ಪ್ರೈಸಲ್ಲಿ ಚಾರ್ಜ್ ಮಾಡ್ತಾರೆ. ಬಟ್ ಮೀಶೋದಲ್ಲಿ ಪ್ರೀಮಿಯಂ ಅಲ್ಲ, ಹೈ ಪ್ರೀಮಿಯಂ ಕ್ವಾಲಿಟಿನಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಸೊ ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಎರಡೂ ಕಡೆ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ? ಆ್ಯಂಡ್ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ. ಆ್ಯಂಡ್ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫುಲ್ ವಿಡಿಯೋ ವಾಚ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.